ಅಧಿಕಾರದಲ್ಲಿ ಮುಂದುವರಿಯೋದಿಲ್ಲ, ಆ ಹೆಣ್ಣು ಮಕ್ಕಳ ಪರವಾಗಿ ನಾನು ರಾಜೀನಾಮೆ ಕೊಡ್ತೇನೆ, ರಾಜೀನಾಮೆ ಬಿಸಾಕಿ ಚೆಕ್ ಅದು ಅಂಬೇಡ್ಕರ್ ಯಾವುದೇ ಒಂದು ಸಮುದಾಯದ ನಾಯಕರಲ್ಲ. ಅಂಬೇಡ್ಕರ್ ದೇಶದ ಸಮಸ್ತ ಶೋಷಿತರ ಪರವಾಗಿ ಧ್ವನಿ ಎದ್ದಂತವರು, ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎದ್ದಂತವರು, ಕಾರ್ಮಿಕರ ಪರವಾಗಿ ಧ್ವನಿ ಎದ್ದಂತವರು. ಇವತ್ತು ESI PF 8 ಅವರ್ ಡ್ಯೂಟಿ ಅಂತಂದ್ರೆ ಅವರು ಆ ಕಾಲದಲ್ಲೇ ಅಂಬೇಡ್ಕರ್ ಮಾಡಿದಂತವ್ರು. ಅವ್ರ ವಿಚಾರಗಳನ್ನು ಹೇಳಕ್ ಹೋದ್ರೆ ಎಮೋಷನ್ ಆಗ್ತದೆ, ಬಹಳ ನೋವಾಗ್ತದೆ. ಬಟ್ ಒಂದು ಈಗ ಅಂಬೇಡ್ಕರ್ ಅವರು ಕೇವಲ ಅದು ದಲಿತ ಸಮುದಾಯಕ್ಕೆ ಸೀಮಿತ ಆಗ್ಬಿಟ್ಟು ನಿಜವಾಗ್ಲೂ ಅದನ್ನ ನಮ್ಮವರ ಓಕೆ, ನನ್ನ ಅದನ್ನೇ ಕೇಳ್ತಾರೆ. ಈಗಲೂ ಕೂಡ ಯಾವುದೋ ಜೈಕಾರ ಅಥವಾ ಧಿಕ್ಕಾರಗಳಿಗೆ ಮಾತ್ರ ಅಂಬೇಡ್ಕರ್ ಅವರ ಫೋಟೋ ಸೀಮಿತ ಆಗ್ತಾ ಇದೆ. ಯಾವುದಾದ್ರೂ ಒಂದು ವಿಚಾರಗಳು ಬಂದಾಗ, ಯಾಕಂದ್ರೆ ಅವರ ಇಡೀ ಅವರು ಏನು ಒಂದು ಸಂದೇಶವನ್ನ ಕೊಟ್ಟು, ಯಾಕಂದ್ರೆ ಅವರೇ ಹೇಳ್ತಾರೆ, ನಾನು ಈ ರಥವನ್ನು ಇಲ್ಲಿ ತನಕ ಹೇಳ್ಕೊಂಡ್ ಬಂದಿದ್ದೀನಿ, ನಿಮ್ಗೆ ಸಾಧ್ಯ ಆದ್ರೆ ಇನ್ನೂ ಹೇಳ್ಕೊಂಡು ಹೋಗಿ, ವಾಪಸ್ ಬಿಡ್ಬೇಡ್ರಪ್ಪ ಅಂತ ಹೇಳಿ ಹೋಗ್ತಾರೆ. ನಿಜವಾಗ್ಲೂ ಅಂಬೇಡ್ಕರ್ ಅವರನ್ನ ಒಂದು ದಲಿತ ಸಮುದಾಯ ಕರೆಕ್ಟ್ ಆಗಿ ನಡೆಸ್ಕೊಳ್ತಾ ಇದೆಯಾ? ಎಲ್ಲಿ ಎಡವುತ್ತಾ ಇದೆ? ಯಾಕೆ ಅಂತ ಒಬ್ಬ ಮಹಾನ್ ನಾಯಕ ಇದ್ರೂ ಕೂಡ ಈಗಲೂ ಕೂಡ ನಾವು ಆ ಒಂದು ಎಡವಿಕೆಯಲ್ಲೇ ಇದ್ದೀವಿ. ಈಗಲೂ ಕೂಡ ಅದೊಂದು ಅಂಬೇಡ್ಕರ್ ಅನ್ನುವಂತ ಹೆಸರನ್ನ ಕೇವಲ ರಾಜಕೀಯ ಲಾಭಕ್ಕಾಗಿ ಬೇರೆ ಬೇರೆ ಪಕ್ಷಗಳು ಇರ್ಬೋದು, ಇನ್ಕ್ಲೂಡಿಂಗ್ ದಲಿತ ಸಮುದಾಯ ಕೂಡ ಇರ್ಬೋದು, ಎಲ್ಲೋ ತಪ್ಪು ದಾರಿ, ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಇದಕ್ಕೆ ಕಾರಣ ಮೇಲ್ವರ್ಗಗಳಲ್ಲ. ಇದಕ್ಕೆ ಕಾರಣ ನಮ್ಮಲ್ಲೇ ಇರ್ತಕ್ಕಂಥ ಬಲಿತ ಸಮಾಜನೇ ಈ ಕಾರಣ. ಬಲಿತ MLAಗಳು, ಬಲಿತ MP ಗಳು, ಬಲಿತ IAS, IPS, IRS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು, ತಮ್ಮ ಅಣ್ಣ ತಮ್ಮಂದ್ರು ಏನಿದ್ದಾರೆ ಅವ್ರ ಪರಿಸ್ಥಿತಿ, ಹಳ್ಳಿಗಳಲ್ಲಿ ಅವ್ರ ಜೀವನ ಏನು, ಅವ್ರ ಬದುಕು ಹೇಗಿದೆ, ಒಂದು ದಿನಾನು ನೋಡೋದಿಲ್ಲ. ಅವರು ಅಧಿಕಾರನ ಮಾತ್ರ ಬೇಕು ಅವ್ರಿಗೆ. ಯಾವುದೇ ಕಾರಣಕ್ಕೂ ಈ ಜನ ಸಮಸ್ಯೆಗಳ ಎದುರಿಸೋಕೆ ಶಕ್ತಿ ಇಲ್ಲ ಆಗ್ಬಿಡಿದ್ರೆ ಅವ್ರು ಸ್ವಾರ್ಥಿಗಳಾಗಿದ್ದಾರೆ. ತಾನು, ತನ್ನ ಮಗ, ತನ್ನ ಮಗಳು, ಸೊಸೆ, ಅಳಿಯ, ತನ್ನ ಬಂಧು ಅಷ್ಟಕ್ಕೆ ಸೀಮಿತ ಆಗಿರೋದ್ರಿಂದ ಇವತ್ತು ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಗ್ರಾಜುಯೇಷನ್ ಮಾಡ್ತಾರೆ, BA ಮಾಡ್ತಾರೆ, BCom ಮಾಡ್ತಾರೆ, MCom ಮಾಡ್ತಾರೆ, MA ಮಾಡ್ತಾರೆ, MSc ಮಾಡ್ತಾರೆ, ಉದ್ಯೋಗ ಸಿಗಲ್ಲ. ಇದಕ್ಕೆ ಕಾರಣ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳು, ಅವ್ರು ಕೊಟ್ಟಂತ ಮೀಸಲಾತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬಲಿತ ನಾಯಕರು ಅಂತಂದ್ರೆ ಅರ್ಥ ಆಗಿಲ್ಲ ನನಗೆ. ಬಲಿತ ನಾಯಕರು ಅಂತ ಯಾರನ್ನ ಹೇಳ್ತಾರೆ? ಬಲಿತ ನಾಯಕರು ಅಂತಂದ್ರೆ ನಮ್ಮಲ್ಲಿ ನಮ್ಮ ರಾಜ್ಯದ ಮಟ್ಟದಲ್ಲಿ ತಗೊಂಡಾಗ ಒಂದು ನಿಮಿಷ ಮತ್ತೊಮ್ಮೆ, ಬಲಿತ ನಾಯಕರು ಅಂತಂದ್ರೆ ನೀವು ಬೇರೆ ಜಾತಿಯಲ್ಲಿರುವಂತಹ ನಾಯಕರನ್ನ ಹೇಳ್ತಾ ಇದ್ರೆ ಅಥವಾ ದಲಿತ ಸಮುದಾಯದಲ್ಲಿ ಶೋಷಣೆಗೊಳಪಟ್ಟಂತ ಮೀಸಲಾತಿ ಸೌಲಭ್ಯಗಳನ್ನ ಪಡೆದಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಅವರು ಮುನಿಯಪ್ಪ ಇರ್ಬೋದು. ಬಲಿತ ನಾಯಕ KH ಮುನಿಯಪ್ಪ ಒಂದು ಟೈಮಲ್ಲಿ ತನ್ನ ಹೆಂಡತಿ ಅನಾಥೆ ಅಂತ ಹೇಳಿ ಗ್ಯಾಸ್ ತಗೊಂಡ್ರು. ಗ್ಯಾಸ್ ಏಜೆನ್ಸಿ ತಗೋಬೇಕಾದ್ರೆ ನನ್ನ ಹೆಂಡತಿ ಅನಾಥೆ ಅಂತ ತಗೊಂಡಿದ್ದು. ಅವತ್ತು ನೀವು ಅಡ್ವೊಕೇಟ್ ಆಗಿದ್ರಿ, ಅನಾಥೆ ಆಗಿರ್ಲಿಲ್ಲ, ಅವಾಗ MP ಆಗಿರ್ಲಿಲ್ಲ ನೀವು. ಈಗ 7 ಸರಿ MP ಆಗಿದ್ದೀರಾ, ಮತ್ತೆ ರಿಸರ್ವೇಶನ್ ಹೋಗ್ತೀರಾ ನೀವು. ಮತ್ತೆ ನಿಮ್ ಮಗಳಿಗೆ ತಗೊಂಡೋಗ್ತೀರಾ, KJP ಟಿಕೆಟ್ ಬೇಕು ಅಂತ ಕೇಳ್ತೀರಾ. KJP ಟಿಕೆಟ್ ಕೊಡೋದಿಲ್ಲ ನಿಮ್ ಮಗಳಿಗೆ. ನೀವು ಹೈಕಮಾಂಡ್ ಅಲ್ಲಿ ದೊಡ್ಡ ಲೀಡರ್ ಆಗಿದ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, 6 ಸಾರಿ MP ಆಗಿದ್ರು, ಮಗಳ ಟಿಕೆಟ್ ಸಿಗಲ್ಲ. ಶಂಕರ್ ಅಂತ ಹುಡುಗ ಹೈಕಮಾಂಡ್ ಅಲ್ಲಿ ಯಾರಿಗೋ ಕಾಲೋ ಕೈ ಹಿಡಿದು ಏನೋ ಮಾಡಿ ಟಿಕೆಟ್ ಬಂದು ನಿಲ್ತಾರೆ ನಿಮ್ ಪಕ್ಷದ ಅಭ್ಯರ್ಥಿಯಾಗಿ. ನೀವೇನ್ ಮಾಡಿದ್ರೆ ಸಾರ್ವಜನಿಕ ಸಮಾರಂಭದಲ್ಲಿ ಅವ್ರನ್ನ ಚೆಪ್ಪಿ ಎತ್ಕೊಂಡು ನೋಡಿತೀರಾ ನೀವು. ನೀವು ಅಲ್ಲಿಗೆ ರಿಸರ್ವೇಶನ್ ಅಂದ್ರೆ ನೀನು, ನಿನ್ ಮಗಳು, ನಿಮ್ ಮಗ ಸೊಸೆ ಇಷ್ಟಕ್ಕೆ ಸೀಮಿತನಾ? ಅಂದ್ರೆ ನೀವ್ ಹೇಳೋ ಪ್ರಕಾರ ಅಂಬೇಡ್ಕರ್ ಅವರ ಮಾದರಿಯಲ್ಲಿ ಅವರು ಹೇಳುವಂತ ರಿಸರ್ವೇಶನ್ ಪ್ರಕಾರ ಒಂದು ದಲಿತ ಸಮುದಾಯಕ್ಕೆ ಕೊಟ್ಟಂತ ಒಂದು ರಿಸರ್ವೇಶನ್, ಆ ದಲಿತ ಸಮುದಾಯದಲ್ಲಿ ಒಬ್ಬ MP ಆಗ್ತಾನೆ, ಮಂತ್ರಿ ಆಗ್ತಾನೆ, ಅವರ ಮಕ್ಕಳು ಆ ರಿಸರ್ವೇಶನ್ ಪಡೆಯೋದು ಬೇಡ ಅಂತ ನಿಮ್ಮ ವಾದ? ನನ್ನ ವಾದ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ 1951ರಲ್ಲಿ ಹರಿಯಾಣದಲ್ಲಿ ಒಂದು ರಾಷ್ಟ್ರ ಮಟ್ಟದ ಸಮಾವೇಶ, ಶೋಷಿತರ ಸಮಾವೇಶ ಆಗ್ತದೆ. ಆ ಸಮಾವೇಶದಲ್ಲಿ ಹೇಳ್ತಾರೆ, ನಾನು ಯಾವ ಉದ್ದೇಶಕ್ಕಾಗಿ ಈ ಮೀಸಲಾತಿಯನ್ನು ತನ್ನೋ, ಯಾವ ಉದ್ದೇಶಕ್ಕಾಗಿ ಸಮಾಜವನ್ನ ಬದಲಾವಣೆ ಮಾಡ್ಬೇಕಂತ ಆಸೆ ಪಟ್ಟು, ಆದ್ರೆ ಈ ಸಮಾಜ ಅದನ್ನ ಮಾಡ್ತಾ ಇಲ್ಲ. ಪಟ್ಟಣದಲ್ಲಿ ಇರ್ತಕ್ಕಂಥ ವಿದ್ಯಾವಂತರು, ಶ್ರೀಮಂತ ವರ್ಗದ ಈ ಮೀಸಲಾತಿಯನ್ನ ತಗೊಳ್ತಾ ಇದ್ದಾರೆ. ನನ್ನ ಜನ ಹಳ್ಳಿಗಳಲ್ಲಿ ಕೂಲಿ ಮಾಡ್ತಾ ಇದಾರೆ, ಜಿದ್ದ ಮಾಡ್ತಾವ್ರೆ, ಒಪ್ಪತ್ತು ಗೂಟಿಗಿಲ್ದ ಕೂತಿದ್ದಾರೆ, ಅವ್ರಿಗೆ ಇನ್ನೂ ತಲುಪಿಲ್ಲ. ಮೀಸಲಾತಿ ತರಬಾರ್ದಂತ ಗಳಗಳಂತ ಹೇಳ್ತಾರೆ ಅವ್ರು. ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರಲ್ಲ, ನನ್ನ ದಲಿತ ನಾಯಕ ಅಂತ ಹೇಳ್ಬೇಡಿ, ನಾನು ಎಲ್ಲ ಸಮುದಾಯದ ನಾಯಕ